ಮದ್ಯವ್ಯಸನವು ಒಂದು ರೋಗ ಎಂದು 1956ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದೆ. ಮದ್ಯವರ್ಜನಾ ಶಿಬಿರಗಳು ಮತ್ತು ಪುನಶ್ಚೇತನ ಕಾರ್ಯಾಗಾರಗಳಿಂದ ವ್ಯಕ್ತಿಯನ್ನ ವ್ಯಸನವೆಂಬ ರೋಗದಿಂದ ಸಂಪೂರ್ಣವಾಗಿ ದೂರ ಮಾಡುವುದು ಅತ್ಯಂತ ಅಗತ್ಯ. ಕರ್ನಾಟಕ ಏರಿಯಾ ಕಮಿಟಿ 1ರ 9ನೇ ವಾರ್ಷಿಕೋತ್ಸವದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ವಲಯ ಐಜಿಪಿ ಹಾಗೂ ಆಲ್ಕೋಲಿಕ್ಸ್ ಅನಾನಮಸ್ ಸಂಸ್ಥೆಯ ಟ್ರಸ್ಟಿ ಅರುಣ್ ಚಕ್ರವರ್ತಿರವರು, ಮದ್ಯವ್ಯಸನಿಗಳಿಗೆ ತಾವು ಮಾಡುತ್ತಿರುವುದು ತಪ್ಪು ಎಂಬ ಅರಿವು ಮೂಡಬೇಕು. ಇದರಿಂದ ಹೊರಬರಲು ಸ್ವಯಂ ಪ್ರೇರಿತ ನಿರ್ಧಾರವೇ ಮುಖ್ಯ. ಕುಡಿತದಲ್ಲಿಯೂ ಹಲವು ವಿಧಗಳಿವೆ. ಹವ್ಯಾಸಕ್ಕಾಗಿ, ಸಂತೋಷಕ್ಕಾಗಿ ಅಥವಾ ದುಃಖ ಕಳೆಯಲು ಕುಡಿಯುವವರು ಇದ್ದಾರೆ. ಆದರೆ ಕುಡಿತವನ್ನೇ ಚಟ ಮಾಡಿಕೊಂಡವರಿಂದ ಕುಟುಂಬ ಮತ್ತು ಸಮಾಜಕ್ಕೆ ದೊಡ್ಡ ಹಾನಿ ಉಂಟಾಗುತ್ತದೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ಯಾರು ಈ ಮದ್ಯ ವ್ಯಸನಿಗಳಿದ್ದಾರೋ ಅವರಿಗೆ ನಾವು ಫ್ರಮ್ ಆಲ್ಕೋಹಾಲಿಕ್ಸ್ ಅನಾನಮಸ್ ನಾವು ಯಾವ ರೀತಿ ಅವರ ಒಂದು ಪುನಶ್ಚೇತನಕ್ಕೆ ನಾವು ಸಹಾಯ ಆಗ್ಬೋದು ಅಂತ ನಮ್ಮ ಪಾತ್ರ ಏನು ಅಂತ ತಿಳಿಸ್ಲಿಕ್ಕೆ ಮದ್ಯ ವ್ಯಸನಿ ಈ ಒಂದು ಪಿಡುಗನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನಾವು ಇವರು ನೋಡ್ತೀವಿ. ಆದರೆ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕಂತ ಹೇಳಿದ್ರೆ, ಆಲ್ಕೋಹಾಲಿಸಮ್ ಅಥವಾ ಮದ್ಯ ವ್ಯಸನಿ ಇದು ಒಂದು ಕಾಯಿಲೆ. ಬೇರೆ ಬೇರೆ ಯಾವ ರೀತಿ ನೋಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಮೂಲಭೂತವಾಗಿ ಇದೊಂದು ಕಾಯಿಲೆ, ಇದೊಂದು ಡಿಸೀಸ್ ಅಂತ ಹೇಳಿ ನಾನು ಹೇಳ್ತಿಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಭಾಳ ಹಿಂದೆ ಹೇಳಿದ್ದಾರೆ. ಯಾವಾಗ 1956 1956ನೇ ಇಸ್ವಿನಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಇದೊಂದು ಆರೋಗ್ಯದ ಸಮಸ್ಯೆ, ಇದೊಂದು ಕಾಯಿಲೆ ಅಂತ ಆಗಲೇ ಅದನ್ನು ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅಲ್ಲಿಂದ ನಾವು ಮುಂದೆ ಹೇಗೆ ಒಂದು ಕಾಯಿಲೆನ ನಾವು ಯಾವ ರೀತಿ ನಾವು ಚೇತರಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಬಂದಾಗ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಡಿ ಅಡಿಕ್ಷನ್ ಒಂದು ಕಡೆ, ರಿಹ್ಯಾಬಿಲಿಟೇಷನ್ ಮತ್ತೊಂದು ಕಡೆ. ಸೊ ಇವೆರಡನ್ನು ಮಾಡಿಬಿಟ್ರೆ ಒಬ್ಬ ಮದ್ಯಪಾನ ರೋಗಿ ಸುಧಾರಿಸ್ಕೊಳ್ತಾನೆ ಅನ್ನೋ ಒಂದು ಭ್ರಮೆನಲ್ಲಿ ನಾವೆಲ್ಲರೂ ಇರ್ತೀವಿ. ಬಟ್ ಅಷ್ಟೇ ಅಲ್ಲ, ಅದಕ್ಕಿಂತ ಮುಂದೆ ಅವನು ಮತ್ತೆ ಆ ಒಂದು ಆಲ್ಕೋಹಾಲಿಕ್ ಅಥವಾ ಆ ಒಂದು ಮದ್ಯವ್ಯಸನಿ ವಾಪಸ್ ರಿಲ್ಯಾಕ್ಸ್ ಆಗದೇ ಇರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಆ ಪ್ರಯತ್ನದಲ್ಲಿ ಆಲ್ಕೋಹಾಲಿಕ್ಸ್ ಅನಾನಮಸ್ ಅನ್ನೋ ಒಂದು ಸಂಸ್ಥೆ ಅಥವಾ ಒಂದು ಕಾರ್ಯಕ್ರಮದ ಪಾತ್ರ ಬಹಳ ಪ್ರಮುಖವಾಗಿದೆ. ಇದು ಅನ್ಫಾರ್ಚುನೇಟ್ಲಿ ಯಾವ ಮಟ್ಟಿಗೆ ಇದು ತಿಳಿದಿರಬೇಕು ಸಮಾಜದಲ್ಲಿ ಆ ಮಟ್ಟಿಗೆ ತಿಳಿದಿಲ್ಲ. ಸೊ ನಾನು ಒಂದು ಕಡೆ ನನ್ನ ಅಫಿಷಿಯಲ್ ಡೆಸಿಗ್ನೇಷನ್ ಜೊತೆಗೆ ಈ ಒಂದು ಆಲ್ಕೋಹಾಲಿಕ್ಸ್ ಅನಾನಮಸ್ ಅನ್ನೋ ಸಂಸ್ಥೆನಲ್ಲಿ ನಾನು ಒಬ್ಬ ಟ್ರಸ್ಟಿ ಆಗಿದ್ದೀನಿ. ಟ್ರಸ್ಟಿ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಒಬ್ಬ ಮೆಂಬರ್ ಆಗಿದ್ದೀನಿ. ಸೊ ನನ್ನ ಒಂದು ಪಾತ್ರ ಅಥವಾ ನನ್ನ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ, ಈ ರೀತಿಯಾದಂಥ ಒಂದು ಪ್ರೋಗ್ರಾಮ್ ಇದೆ, ಇದನ್ನು ಈ ಒಂದು ಕಾರ್ಯಕ್ರಮನ ನೀವು ಬಳಸ್ಕೊಂಡ್ರೆ ನೀವು ಚೇತರಿಕೆ ಆಗ್ಬೋದು. ಚೇತರಿಕೆ ಆಗೋದಲ್ಲದೆ ರಿಲ್ಯಾಪ್ಸ್ ಆಗದೆ ಇರುವಂಥ ಒಂದು ವ್ಯವಸ್ಥೆ ಸಹ ಇದೆ ಅಂತ ಅದನ್ನು ಹೇಳಲಿಕ್ಕೆ ನಾನು ಇವತ್ತಿನ ದಿವಸ ಬೆಂಗಳೂರಿಂದ ತುಮಕೂರಿಗೆ ಬಂದಿದ್ದೀನಿ. ನನ್ನ ಜೊತೆ ಮುಖ್ಯ ಪಾತ್ರ ವಹಿಸಿದಂಥ ನಮ್ಮ DHO ಚಂದ್ರಶೇಖರ್ ಅವರು ಇದ್ದಾರೆ. ಯಾಕಂದರೆ ಇದು ಒಂದು ಕಾಯಿಲೆ ಅಂತ ಹೇಳಿದ ಮೇಲೆ ಆರೋಗ್ಯ ಇಲಾಖೆ ಒಂದು ಜವಾಬ್ದಾರಿ ತಕ್ಷಣ ಎತ್ಕೊಳ್ಳುತ್ತೆ ನಮಗೆ. ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಸಹ ಇದ್ದಾರೆ. ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಪಿಡುಗನ್ನ, ಈ ಒಂದು ಸಮಸ್ಯೆನ ಯಾವ ರೀತಿ ನಾವು ಬಗೆಹರಿಸ್ಕೋಬೇಕಂತ ಚರ್ಚೆ ಮಾಡಲಿಕ್ಕೆ ಅದು ಒಂದು ಪ್ರತ್ಯೇಕವಾಗಿ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ SP ಅವರಿಗೆ ಹೇಳಿದ್ದೀನಿ.